ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಮನೆಯವರೆಲ್ಲರೂ ಸಹ ದೇವ್ರ ಮನೆ ಒಳಗಡೆ ಹೋಗಿ ದೇವ್ರ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಅಜಿತ್, ನಚಿಕೇತ್ ಹಾಗೂ ಶ್ರವಣ್ ಬರ್ತಾರೆ. ಅಜಿತ್ ಭೂಮಿ ಎಲ್ಲಿ ಅಂತ ಕೇಳಬೇಕಾದ್ರೆ ಸಿಗಲಿಲ್ಲ ಅಮ್ಮ ಅಂತ ಅಂದಾಗ ಸಂಗೀತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಏನು ಹೇಳ್ತಿದ್ದೀಯ ಅಂತ ಅಂದಾಗ ಎಲ್ಲ ಕಡೆ ಹುಡುಕಿದ್ವಿ ಅಮ್ಮ, ಆದರೆ ನಮ್ಮ ಕಣ್ಣಿಗೆ ಮಾತ್ರ ಬೀಳಲಿಲ್ಲ ಅಂತ ಅಂದಾಗ ಮನೆಯವರೆಲ್ಲರೂ ತುಂಬ ಕಣ್ಣೀರಾಗ್ತಾ ಇರ್ತಾರೆ. ಹಾಗೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ಏನು ಗೊತ್ತಮ್ಮ, ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಭೂಮಿ ಖಂಡಿತ ಮಂಡ್ಯ ಬಿಟ್ಟು ಎಲ್ಲೂ ಹೋಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ್ ಹೇಳ್ತಾನೆ, ಭೂಮಿ ನೈಟೇ ಸಿಟಿನ ಬಿಟ್ಟಿರ್ಬೋದಲ್ವಾ, ಅದಕ್ಕೋಸ್ಕರ ಅವಳು ನೈಟೇ ಸಿಟಿ ಬಿಟ್ಟು ಹೋಗಿರ್ಬೋದಾ ಅನ್ನೋದು ನನಗೆ ಆತಂಕ ಜಾಸ್ತಿ ಆಗಿದೆ ಅಂತ ಶ್ರವಣ್ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರಿಗೂ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಅವಾಗ ಅಜಿತ್ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ದೇವ್ರ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾನೆ, ಭೂಮಿ ತುಂಬ ದೇವ್ರನ್ನ ನಂಬ್ತಾಳೆ, ಎಷ್ಟು ಅಂದರೆ ತುಂಬ ಸಲೀಸಾಗಿ ಆರಾಮಾಗಿ ಮಾತಾಡ್ತಾ ಇರ್ತಾಳೆ. ತನ್ನ ಫ್ರೆಂಡ್ ಜೊತೆ ಹೇಳ್ಕೊಂಡಾಗೆ ತನ್ನ ಎಲ್ಲ ಕಷ್ಟಗಳನ್ನು ಅವಳು ದೇವ್ರ ಹತ್ರ ಹೇಳ್ಕೊತಾಳೆ. ಹಾಗೆ ದೇವ್ರ ಹತ್ರ ಬೇಡ್ಕೊಂಡ್ರೆ ಖಂಡಿತ ದೇವ್ರು ಅವಳ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾನೆ ನಂಬಿಕೆ ಅವಳದು. ಹಾಗೆ ಭೂಮಿ ಎಲ್ಲೇ ಇದ್ರೂ ಸಹ ಸುರಕ್ಷಿತವಾಗಿ ಮನೆಗೆ ಬರಲಿ ಅಂತ ನಾನು ಬೇಡ್ಕೊಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸಂಗೀತನೂ ಸಹ ಕಣ್ಣೀರು ಹಾಕ್ಕೊಂಡು, ತಾಯಿ ನಿನ್ನನ್ನು ದಯವಿಟ್ಟು ಭಕ್ತಿಯಿಂದ ಕೇಳ್ತಾ ಇದ್ದೀನಿ, ನನ್ನ ಸೊಸೆ ಎಲ್ಲೇ ಇದ್ದರೂ ಸುರಕ್ಷಿತವಾಗಿ ಮನೆಗೆ ಬರೋಂಗೆ ಮಾಡು ಅಂತ ಅವಳು ಭಕ್ತಿಯಿಂದ ಕೇಳ್ತಿರ್ಬೇಕಾದ್ರೆ ಈ ಕಡೆ ಫುಲ್ಲು ಕುಗ್ಗೋಗಿ ಅಜಿತ್ ಅಂತೂ ಕೆಳಗಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅದನ್ನು ನೋಡಿ ಮನೆಯವರೆಲ್ಲರೂ ಬನ್ನಿ ಹೋಗೋಣ, ಅವನೊಬ್ಬನೇ ಪ್ರಾರ್ಥನೆ ಮಾಡಲಿ ಅಂತ ಅಜ್ಜಿ ಎಲ್ಲರೂ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ದೇವಿಯನ್ನೂ ಸಹ ಸಂಗೀತನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಜಿತ್ ಮಾತ್ರ ಕಣ್ಣೀರು ಹಾಕ್ಕೊಂಡು ದೇವ್ರನ್ನ ನೋಡ್ತಾ ಇರ್ತಾನೆ. ಹಾಗೆ ನೋಡ್ತಾ ಹೇಳ್ತಾ ಇರ್ತಾನೆ, ಸಾಹಿತ್ಯ ನನ್ನ ಮೊದಲನೇ ಪ್ರೀತಿ, ಅವಳ ಜೊತೆ ನಾನು ಭವಿಷ್ಯನ ಕಂಡಿದ್ದೆ, ಆದರೆ ಅವಳು ನನ್ನನ್ನು ಬಿಟ್ಟು ತುಂಬ ಬೇಗ ಹೋದ್ಲು ದೇವ್ರೆ. ಹಾಗೆ ಅವಳ ನೆನಪಲ್ಲೇ ನಾನು ಜೀವನ ಸಾಗಿಸ್ಬೇಕಂತ ತುಂಬ ದಿನಗಳಿಂದ ನಿರ್ಧಾರ ಮಾಡ್ಕೊಂಡಿದ್ದೆ. ಆದರೆ ನಮ್ಮ ಮನೆಯವರೆಲ್ಲರೂ ಸಹ ಸೇರಿ ಅಂಜನ ಜೊತೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದರು. ನನಗೆ ಅಂಜನ ಇಷ್ಟ ಇಲ್ಲದಿದ್ದ ಕಾರಣ ನಾನು ಭೂಮಿನ ಆಯ್ಕೆ ಮಾಡಿಕೊಂಡೆ. ಅದು 1 ವರ್ಷದ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಮದುವೆಗೋಸ್ಕರ ಅವಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೆ. ಬಡತನದಿಂದ ಬೆಳೆದ ಹುಡುಗಿ ಯಾವ ದುಡ್ಡಿಗೂ ಸಹ ಆಸೆ ಪಡಲ್ಲ. ಹಾಗೆ 1 ವರ್ಷ ಕಾಂಟ್ರಾಕ್ಟ್ ಮದುವೆ ಮುಗ್ದೋದ್ಮೇಲೆ ನನ್ನ ಸಾಹಿತ್ಯ ಜಾಗನ ಅವಳು ಖಂಡಿತ ತಗೊಳ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ 1 ವರ್ಷ ಕಾಂಟ್ರಾಕ್ಟ್ ಮುಗಿಯೋಕ್ಕೂ ಮುಂಚೆ ಭೂಮಿ ಮಾತ್ರ ಸಾಹಿತ್ಯ ಜಾಗನ ಆಲ್ರೆಡಿ ತೊಗೊಬಿಟ್ಟಿದ್ದಾಳೆ. ಇದು ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಒಂದ್ಸಲ ಟೈಮಲ್ಲಿ ನನಗೆ ಅವಳ ಮೇಲೆ ಲವ್ ಅಂತ ಫೀಲ್ ಆಗ್ತಿತ್ತು, ಆದರೆ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ದಲೇ ಅವಳ ಮೇಲೆ ತುಂಬ ಸಲ ನಾನು ಕೂಗಾಡಿಬಿಟ್ಟೆ. ಎಲ್ಲಿ ನನ್ನ ಸಾಹಿತ್ಯನ ಸ್ಥಾನನ ಅವಳು ಅಳಿಸ್ತಾಳೆ ಅಂತ ತುಂಬ ಹೆದರ್ಕೊಂಡಿದ್ದೆ. ಆದರೆ ದಿನೇ ದಿನೇ ಸಾಹಿತ್ಯನ ಜಾಗನ ಅಳಿಸಿ ಭೂಮಿ ಆ ಜಾಗಕ್ಕೆ ಬಂದು ಕೂತ್ಕೊಂಡಿದ್ದಾಳೆ. ಹಾಗೆ ಸಾಹಿತ್ಯನೇ ನನ್ನ ಮೊದಲನೇ ಪ್ರೀತಿ, ಆದರೆ ಭೂಮಿ ನನ್ನ ಕೊನೆ ಪ್ರೀತಿ ಆಗಂಗೆ ಆಗಬೇಕು ಅಂತ ನಾನು ತುಂಬ ಆಸೆ ಪಡ್ತಾ ಇದ್ದೀನಿ ಭಗವಂತ ಅಂತ ತುಂಬ ಕಣ್ಣೀರು ಹಾಕ್ಕೊಂಡು ದೇವ್ರ ಹತ್ರ ಬೇಡ್ಕೋತಾ ಇರ್ತಾನೆ. ಹಾಗೆ ಭೂಮಿ ಒಂದೇ ಒಂದ್ಸಲ ಸಾಯಿಬ್ರೆ ಅಂತ ಕೂಗೋಂಗೆ ಮಾಡು ಭಗವಂತ, ಜೀವನ ಪೂರ್ತಿ ನಿನಗೆ ಋಣಿಯಾಗಿರ್ತೀನಿ ಅಂತ ಕಣ್ಣೀರು ಹಾಕ್ಕೊಂಡು ಬೇಡ್ತಾ ಇದ್ರೆ ಅಷ್ಟೊತ್ತಿಗೆ ಭೂಮಿ ಆಟೋದಿಂದ ಇಳಿದು ಸಾಯಿಬ್ರೆ ಅಂತ ಕೂಗೇ ಬಿಡ್ತಾಳೆ. ಈ ಕಡೆ ಕಣ್ಣೀರು ಹಾಕ್ಕೊಂಡು ದೇವ್ರ ಮುಖ ನೋಡಿಕೊಂಡು ಅಜಿತ್ ಓಡೋಡಿ ಹೊರಗಡೆ ಬರ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಭೂಮಿ ವಾಯ್ಸ್ ಕೇಳಿ ಹೊರಗಡೆ ಬಂದೇ ಬಿಡ್ತಾರೆ. ಭೂಮಿ ಆಟೋದಿಂದ ಇಳಿದಿದ್ದನ್ನು ನೋಡಿ ಸಂಗೀತ, ಏನಮ್ಮ ಎಲ್ಲೋಗಿದ್ದೆ, ಒಂದು ಮಾತು ಹೇಳ್ದೇನೆ ಎಲ್ಲೋಗಿದ್ದೆ ಭೂಮಿ ಅಂತ ಕಣ್ಣೀರು ಹಾಕ್ಕೊಂಡು ಅವಳನ್ನು ಹಗ್ ಮಾಡಿಕೊಂಡು ಕೇಳ್ತಾ ಇರ್ತಾಳೆ. ಹಾಗೆ ಅದಲ್ಲ ಅತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಜಿತ್ ಬಂದು ಭೂಮಿನ ನೋಡಿ ಕಣ್ಣೀರು ಹಾಕ್ಕೊಂಡು ಓಡ್ ಬಂದು ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಅಲ್ಲ ಭೂಮಿ, ಒಂದು ಮಾತಾದರೂ ನನಗೆ ಹೇಳ್ದಲ್ಲೇ ಹೋಗಿದೆಯಲ್ಲ, ಇಡೀ ಮಂಡ್ಯನ ನಾಯಿ ಥರ ಹುಡುಕಿದ್ದೀನಿ, ನಿನಗೇನಾದರೂ ಆದರೂ ಅರಿವಿದೆಯಾ, ಐಡಿಯಾನಾದರೂ ಇದೆಯಾ, ನಾನು ಎಷ್ಟೆಲ್ಲ ಸುತ್ತಾಡಿದ್ದೀನಿ ಅಂತ, ನನಗೇನು ಹೇಳೋದು ಅಂತ ಬಿಟ್ಟೋಗ್ಬಿಟ್ಟ ಹೇಳ್ದಲೆ, ನನ್ನ ಗತಿ ಏನು, ನಿನಗೇನಾದರೂ ಆದರೆ ನನ್ನ ಗತಿ ಏನು ಭೂಮಿ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಮಾತ್ರ ಅವನ ಕಣ್ಣಲ್ಲಿರೋ ಪ್ರೀತಿನ ಹಾಗೆ ನೋಡ್ತಾ ಇರ್ತಾಳೆ. ಹಾಗೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಎಲ್ಲಿಗೆ ಹೋಗಿದ್ದೆ, ಯಾರಿಗೆ ಕೇಳ್ದಲೆ ಎಲ್ಲಿಗೆ ಹೋಗಿದ್ದೆ, ನಿನ್ನ ಎತ್ತೋರು ಮಾತ್ರ ಸ್ವಂತ ಅಲ್ಲ, ನಿನ್ನನ್ನು ಪ್ರೀತಿ ಮಾಡೋ ಗಂಡ ನಾನು, ನನಗೆ ನೀನು ಸ್ವಂತ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಮಾತ್ರ ತುಂಬ ಖುಷಿ ಪಡ್ತಾ ಇರ್ತಾರೆ. ಆದರೆ ದೇವಿಯಾನಿ ಮತ್ತೆ ಈ ಕಡೆ ಉರ್ಕೋತಾ ಇರ್ತಾರೆ. ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ನೀನು ನಮಗೆ ಹೇಳ್ದಲೆ ಎಲ್ಲಿಗೆ ಹೋಗಿದ್ದೆ, ನೀನು ಇಲ್ದಲೇ ಇರೋ ಜೀವನನ ನಾನು ಹೇಗೆ ಇಮ್ಯಾಜ್ ಮಾಡ್ಕೊಳ್ಳಿ, ನನಗೆ ಕಲ್ಪಿಸೋಕ್ಕೂ ಆಗಲ್ಲ, ನೀನಿಲ್ಲ ಅಂತ ಅಂದರೆ ನನಗೆ ಲೈಫಲ್ಲಿ ಏನೂ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೋಡು ಭೂಮಿ, ಪ್ಲೀಸ್ ಆಯಿತಾ, ನಿನ್ನ ಮೇಲೆ ಕನ್ಸರ್ನ್ ಇದೆ, ಕಾಳಜಿ ಇದೆ, ಜವಾಬ್ದಾರಿ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಮೇಲೆ ಪ್ರೀತಿನೂ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಇದೇನಿದು ಸಾಹೇಬರು ಈ ರೀತಿ ಮಾತಾಡ್ತಿದ್ದಾರಲ್ಲ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಭೂಮಿ ನೋಡ್ತಾ ಇರ್ತಾಳೆ. ಹಾಗೆ ಭೂಮಿನ ಹಗ್ ಮಾಡ್ಕೊಂಡು, ಪ್ಲೀಸ್ ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡ, ನೀನಿಲ್ಲ ಅಂತಂದರೆ ನನ್ನ ಜೀವನ ಎರಡು ಸಹ ಶೂನ್ಯ ಅಂತ ಹೇಳ್ತಿರ್ಬೇಕಾದ್ರೆ ಆಟೋದಿಂದ ಸತ್ಯಣ್ಣ ಇಳಿತಾನೆ. ಸತ್ಯಣ್ಣ ನೋಡಿ ಈ ಕಡೆ ಅಜಿತ್ಗೆ ತುಂಬ ಆಶ್ಚರ್ಯ ಆಗ್ತಿರುತ್ತೆ. ಇದೇನು ಸತ್ಯಣ್ಣ, ಏನಾಯಿತು ಕಾಲಿಗೆ ಅಂತ ಅನ್ಬೇಕಾದ್ರೆ, ಎದುರ್ಕೋಬೇಡಿ ಏನಾಗಿಲ್ಲ, ಆಟೋದಲ್ಲಿ ಬರ್ತಾ ಇರಬೇಕಾದ್ರೆ ಕಾರಿಗೂ ಆಟೋಗೂ ಈ ಥರ ಆಕ್ಸಿಡೆಂಟ್ ಆಯಿತು, ಸ್ವಲ್ಪ ಏಟಾಯಿತು ಅಂತ ಹೇಳ್ತಾ ಇರ್ತಾನೆ.
ಆಗ ಭೂಮಿ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಸಾಹೇಬ್ರೆ, ಇರೋಬ್ಬರ ಕೆಲಸ ಎಲ್ಲ ಮುಗಿಸಿ ಸತ್ಯಣ್ಣ ಲಾಸ್ಟ್ ಬಸ್ಸಿನಲ್ಲಿ ಊರಿಗೆ ಅಂತ ಹೋಗ್ತಿರ್ಬೇಕಾದ್ರೆ ಆಟೋ ಮಾಡ್ಕೊಂಡು ಹೋಗ್ತಿದ್ರಂತೆ. ಅಲ್ಲಿ ಶುಗರ್ ಫ್ಯಾಕ್ಟ್ರಿ ರಸ್ತೆಯಲ್ಲಿ ಈ ಥರ ಕಾರ್ ಆಕ್ಸಿಡೆಂಟ್ ಮಾಡಿ ಹೋಗಿದೆ, ಅವನು ನಿಲ್ಲಿಸ್ತಾನೆ ಹಾಗೆ ಹೋಗ್ಬಿಟ್ನಂತೆ ಅಂತ ಹೇಳ್ತಿರ್ಬೇಕಾದ್ರೆ, ವೇಟ್ ಹಾಗಾದರೆ ನಿನ್ನೆ ಶುಗರ್ ಫ್ಯಾಕ್ಟ್ರಿಲಿ ಹತ್ರ ಆಕ್ಸಿಡೆಂಟ್ ಆಗಿದ್ದು ನಿಮ್ಗೆ ಸತ್ಯಣ್ಣ ಅಂತ ನಚಿಕೇತ್ ಕೇಳ್ತಿರ್ಬೇಕಾದ್ರೆ ಹ್ಞೂ ಅಂತ ಇಬ್ಬರು ಹೇಳ್ತಾ ಇರ್ತಾರೆ. ಆಗ ಅಜಿತ್ ಆಶ್ಚರ್ಯದಿಂದ ಕೇಳ್ತಾ ಇರ್ತಾನೆ, ಸತ್ಯಣ್ಣಿಗೆ ಆಕ್ಸಿಡೆಂಟ್ ಐತೆ ಅಂತ ನಿನಗೆ ಯಾರು ಹೇಳಿದ್ದು ಭೂಮಿ ಅಂತ ಅಂದಾಗ ಭೂಮಿ ಹೇಳ್ತಾ ಇರ್ತಾಳೆ, ಅದು ನಿಮ್ಮ ಮೊಬೈಲಿಗೆ ಒಂದು 11 ನಂಬರಿಂದ ಕಾಲ್ ಬರ್ತಾ ಇತ್ತು, ನೀವು ತುಂಬ ನಿದ್ದೆ ಮಾಡ್ತಾ ಇದ್ರಿ, ನಾನು ಫೋನ್ ರಿಸೀವ್ ಮಾಡಿದಾಗ ಸತ್ಯಣ್ಣ ಹೇಳಿದ್ರು ಆಕ್ಸಿಡೆಂಟ್ ಆದಾಗ ಸತ್ಯಣ್ಣ ಫೋನು ಹೊಡೆದೋಯ್ತಂತೆ, ನಿಮ್ಮ ನಂಬರು ಬಯರ್ಟ್ ಇರೋದ್ರಿಂದ ಅವರು ಕಾಲ್ ಮಾಡಿದ್ರು, ನಡೆದಿದ್ದ ವಿಷಯನೆಲ್ಲ ಹೇಳಿದ್ರು, ಅದಕ್ಕೆ ನಾನು ಓದೆ ಎಂದಾಗ ನನ್ನನ್ನು ಯಾಕೆ ಎದಾಳಿಸ್ಲಿಲ್ಲ ಅಂತ ಕೇಳಬೇಕಾದ್ರೆ, ಯಾವಾಗಲೂ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಅದೇ ಇದು ಅಂತ ಸುತ್ತಾ ಇರ್ತೀರಾ, ನಿನ್ನೆ ಒಂದು ದಿನ ಅಪರೂಪಕ್ಕೆ ನಿದ್ದೆ ಮಾಡ್ತಾ ಇದ್ರಿ, ನೀವು ಕಣ್ತುಂಬ ನಿದ್ದೆ ಮಾಡಿದ್ದನ್ನು ನಾನು ಯಾವತ್ತೂ ನೋಡೇ ಇರಲಿಲ್ಲ, ಅದಕ್ಕೋಸ್ಕರ ಎದ್ಬಾಳಿಸೋ ಮನಸ್ಸು ನನಗೆ ಇರಲಿಲ್ಲ, ಅದಕ್ಕೆ ನಿಮ್ಮನ್ನು ಎದಾಳಿಸ್ದಲ್ಲೇ ನಾನು ಹೋಗ್ಬಿಟ್ಟೆ ಅಂತ ಅಂದಾಗ ಅಜಿತ್ ಕಣ್ಣೀರು ಹಾಕೊಂಡು ಭೂಮಿ ಮುಖನ ನೋಡ್ತಾ ಇರ್ತಾನೆ. ಲಜ್ಜಿಕೆ ತೇಳ್ತಿರ್ತಾನೆ, ಅಲ್ಲ ಅದಕ್ಕೆ ನೀವು ನಮ್ಮನ್ನಾದರೂ ಎದುರಿಸ್ಬೋದಿತ್ತಲ್ವ, ಹಾಗಾದರೆ ನಮ್ಮ ಹತ್ರ ಅಷ್ಟು ಸರಿಗೆ ನಿಮಗಿಲ್ವಾ ಅಂತ ಅನ್ಬೇಕಾದ್ರೆ, ಈ ಮನೇಲಿ ಏನಾದರೂ ಒಳ್ಳೇದಾದರೆ ತಾನೇ ಬೇಕು ಅಂತ ಬಿರುದು ತಗೋಬೇಕಲ್ವಾ, ಅದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾಳೆ ಅಂತ ಕೊಂಕ್ ಮಾತನ್ನ ಮನಸ್ವಿನಿ ಆಡ್ತಾ ಇರ್ತಾಳೆ. ಆಗ ಶ್ರವಣ್ ಹೇಳ್ತಿರ್ತಾನೆ, ಕಂದ ಸುಮ್ಮನಿರು ಅಂತ ಅಂದ್ಬಿಟ್ಟು, ಅಲ್ಲಮ್ಮ ಭೂಮಿ ನನ್ನನ್ನಾದರೂ ಎದುರಿಸ್ಬೋದಿತ್ತಲ್ವಾ ಅಂತ ಅಂದಾಗ, ಹೌದು ನಾನು ಎದುರಿಸ್ಬೇಕಿತ್ತು, ಆದರೆ ಸತ್ಯಣ್ಣ ಗಾಬರಿಯಿಂದ ಮಾತಾಡಿದ್ದು ನೋಡಿ ನಮಗೂ ತುಂಬ ಟೆನ್ಷನ್ ಆಯಿತು, ಹಾಗೆ ತುಂಬ ನೋವಿಂದ ಇರ್ತಿರ್ಬೇಕಾದ್ರೆ ನಾನು ಲೆಟರಲ್ಲಿ ಬರೆದಿಟ್ಟು ಹೋದೆ, ನೀವು ಆ ಲೆಟರ್ನ ಓದಲಿಲ್ವಾ ಅಂದಾಗ, ಪಕ್ಕದಲ್ಲೇ ಇದ್ದೆ ತಾನೇ ಎದುರಿಸ್ಬೋದಿತ್ತು ಅಂತ ಮತ್ತೆ ಅಜಿತ್ ಕೇಳ್ತಿರ್ಬೇಕಾದ್ರೆ, ನನಗೆ ಆ ನೋವಲ್ಲಿ ಏನು ಮಾಡಬೇಕು ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೋಸ್ಕರ ಬರೀ ಲೆಟರ್ ಬರೆದಿಟ್ಟೆ ಓದೆ ಅಂತ ಹೇಳ್ತಾ ಇದ್ದರೆ, ಶ್ರವಣ್ ಹೇಳ್ತಾ ಇರ್ತಾನೆ, ನಿನಗೆ ಗೊತ್ತಾ ಭೂಮಿ, ನೀನು ಕಾಣೆ ಆದಾಗಿಂದಲೂ ಸಹ ನಾವು ಎಲ್ಲೆಲ್ಲಿ ಹುಡುಕಿದ್ದೀವಿ ಅಂತ ನಿನಗೇನಾದರೂ ಗೊತ್ತಾ, ನಮಗೆ ಎಷ್ಟು ಟೆನ್ಷನ್ ಆಯಿತು ಅಂತ ಹೇಳ್ತಾ ಇರ್ತಾನೆ. ಆಗ ಅಜ್ಜಿ ಹೇಳ್ತಾ ಇರ್ತಾರೆ, ನಿನಗೋಸ್ಕರ ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ವು ಅಮ್ಮ ಅಂತ ಅನ್ಬೇಕಾದ್ರೆ, ಈ ಕಡೆ ರಾಮಣ್ಣನೂ ಸಹ ಹೇಳ್ತಾ ಇರ್ತಾರೆ, ಹೌದು ಅಜಿತ್ ಎಷ್ಟು ಹೆದರ್ಕೊಂಡಿದ್ದ ಗೊತ್ತಾ, ಅವನಿಗೋಸ್ಕರ ಎಲ್ಲ ಬೇಡಿದ್ವಿ ಅಂತ ಅನ್ಬೇಕಾದ್ರೆ ಅಜಿತ್ ಮುಖನ ಭೂಮಿ ನೋಡ್ತಾ ಇದ್ರೆ ದೇವಿಯನಿ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನೀನು ಕಾಣೆ ಆಗಿದ್ದಕ್ಕೆ ನಾನೇ ಕಾರಣ ಅಂತ ಅಜಿತ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದ ಗೊತ್ತಮ್ಮ ಅಂತ ನಾಟಕ ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಸತ್ಯಣ್ಣ ಹೇಳ್ತಾ ಇರ್ತಾನೆ, ದಯವಿಟ್ಟು ಕ್ಷಮಿಸಿ, ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ, ಭೂಮಿ ಮನೆಯವ್ರಿಗೆಲ್ಲ ಹೇಳಿ ಬಂದಿಲ್ಲ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಹೇಳಿ ಬಂದಳೆ ಅಂತ ನಾನು ಅಂದ್ಕೊಂಡೆ, ಆಕ್ಸಿಡೆಂಟ್ ಆದಾಗ ಕಣ್ ಮಂಜಾಗ್ತಿತ್ತು, ತಲೆಯೆಲ್ಲ ಚಕ್ಕರ್ ಬರ್ತಿತ್ತು, ಯಾವುದೋ ಒಂದು ನಂಬರ್ಗೆ ಡಯಲ್ ಮಾಡಿದೆ, ಅದು ಅಜಿತ್ಗೆ ಹೋಯಿತು, ನಿಜವಾಗ್ಲೂ ನನಗೆ ಏನಾಯಿತು ಅಂತ ಸರಿಯಾಗಿ ನೆನಪಿಲ್ಲ, ಅಷ್ಟೊತ್ತಿಗೆ ಭೂಮಿ ಹಾಸ್ಪಿಟಲೆಲ್ಲ ಓಡಾಡಿ ನನಗೆ ಟ್ರೀಟ್ಮೆಂಟ್ ಕೊಡಿಸಿದ್ಲು ಅಂತ ಹೇಳ್ತಾ ಇರ್ತಾನೆ. ಅಶ್ವಿನಿ ಹೇಳ್ತಾ ಇರ್ತಾಳೆ, ಬೆಳಗ್ಗೆ ಎದ್ದಾದರೂ ಫೋನ್ ಮಾಡ್ಬೋದಿತ್ತು ಅಲ್ವಾ ಅಂದಾಗ, ಅಯ್ಯೋ ಸಾಹೇಬ್ರೆ, ನನಗೆ ಯಾರ ನಂಬರು ನೆನಪಿರಲಿಲ್ಲ, ನನ್ನ ಮೊಬೈಲಿಗೆ ನಾನು ಫೋನ್ ಮಾಡಿದೆ, ನೀವು ರಿಸೀವ್ ಮಾಡಲಿಲ್ಲ ಅಂತ ಅಂದಾಗ, ಅಯ್ಯೋ ನಿನ್ನ ಫೋನ್ ನಾನು ಅಲ್ಲೇ ಬಿಟ್ಬಿಟ್ಟಿದ್ದೀನಿ, ಲಕ್ಷ್ಮಿ ಅಕ್ಕನ ಜೊತೆ ಮಾತಾಡಿದೆ, ಆಮೇಲೆ ನಿನ್ನ ಫೋನ್ ನಾನು ತೊಗೊಂಡೇ ಇಲ್ಲ, ನನಗೂ ನೆನಪಾಗಿಲ್ಲ ಅಂತ ಅನ್ಬೇಕಾದ್ರೆ, ನೋಡಮ್ಮ ಭೂಮಿ, ನೀನು ಮಾಡ್ತಿರೋದು ಒಳ್ಳೆ ಕೆಲಸ ಇರ್ಬೋದು, ಬಟ್ ಯಾರೂ ಹೇಳ್ದಲೆ ಈ ರೀತಿ ಒಬ್ಬೊಬ್ಬಳೆ ದಯವಿಟ್ಟು ಹೋಗಬೇಡ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ಆಗ ಶ್ರವಣ್ ಹೇಳ್ತಾ ಇರ್ತಾನೆ, ಅಜಿತ್ ಮಲಗಿದ್ರೇನು ನಾವೆಲ್ಲ ಇರ್ತೀವಿ, ಯಾರನ್ನಾರೊಬ್ಬರನ್ನ ಎದ್ದಾಳಿಸು ಅಂತ ಅನ್ಬೇಕಾದ್ರೆ, ಮತ್ತೆ ಈ ಅಜಿತ್ ಭೂಮಿ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾನೆ, ನಾನು ಮಲಗಿದ್ದೀನಿ ಅಂತ ನೀನು ಹಾಗೆ ಏನಾದರೂ ಹೋದರೆ ಇನ್ನೊಂದ್ಸಲ ನನ್ನ ಪ್ರಾಣನೇ ಹೋಗುತ್ತೆ ಅಂತ ಅಂದಾಗ, ಭೂಮಿ ಏನು ಮಾತಾಡೋಕ್ಕಾಗದೆ ಅಜಿತ್ ಮುಖನ ನೋಡ್ತಾ ಇದ್ರೆ ನಚಿಕೇತ್ ನಗಾಡ್ತಾ ಇರ್ತಾನೆ, ಬ್ರೋ ನೀನು ಇಷ್ಟು ಡೀಪಾಗಿ ಅದಕ್ಕೆ ನಾನು ಲವ್ ಮಾಡ್ತಿದ್ಯಾ ಅಂತ ನಮಗೆ ಇವತ್ತಲೇ ಗೊತ್ತಾಗಿದ್ದು ಅಲ್ವಾ ಮದರ್ ಇಂಡಿಯಾ ಅಂದಾಗ ಎಲ್ಲರೂ ಸ್ಮೈಲ್ ಮಾಡ್ತಾ ಇದ್ದರೆ, ಈ ಕಡೆ ಅಶ್ವಿನಿ ಮಾತ್ರ ಗುರಾಯಿಸ್ಕೊಂಡು ಈ ಕಡೆ ಭೂಮಿನ ನೋಡ್ತಾ ಇರ್ತಾಳೆ. ಆದರೆ ಭೂಮಿ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಅಜಿತ್ ಸಾಹೇಬ್ರು ಯಾಕೆ ಇವತ್ತು ಎಮೋಷನಲ್ ಆಗಿ ಈ ರೀತಿ ಎಲ್ಲ ಓವರ್ ಆಗಿ ಮಾತಾಡ್ತಾ ಇದ್ದಾರಲ್ಲ, ಯಾಕಿರ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ನಚಿಕೇತ್ ಹೇಳ್ತಾ ಇರ್ತಾನೆ, ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಬನ್ನಿ ಆಯಿತಾ, ಇವಾಗ ಎಮೋಷನಲ್ಲು ಫೀಲಿಂಗ್ಸ್ ಎಲ್ಲ ಮುಗಿದಿದೆ, ಈಗ ರೊಮ್ಯಾಂಟಿಕ್ಕಾಗಿ ಇಬ್ಬರು ಸಹ ಡ್ಯೂಯೆಟ್ ಸಾಂಗ್ ಆಡ್ತಾರೆ, ಬನ್ನಿ ನಾವಿಲ್ಲೆಲ್ಲ ಇರಬಾರ್ದು ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಮನೆಯವರೆಲ್ಲರೂ ಸಹ ಒಳಗಡೆ ಹೋಗ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ಸಾಹೇಬ್ರೆ ಏನಕ್ಕೆ ಇವತ್ತು ಈ ರೀತಿ ಆಡ್ತಾ ಇದ್ದೀರಾ, ಮನೆಯವ್ರ ಮುಂದೆ ಓವರ್ ಆ್ಯಕ್ಟಿಂಗ್ ಮಾಡಬೇಕು, ಆದರೆ ಅತಿಯಾಗಿ ಆಡ್ತಾ ಇದ್ದೀರಾ, ಕಾಂಟ್ಯಾಕ್ಟ್ ಮದುವೆ ಅಂತ ಅನ್ನೋದು ನನ್ನ ನೆನ್ಪಿಟ್ಕೊಡಿ ನೀವು ಅಂತ ಹೇಳ್ತಾ ಇರ್ತಾಳೆ. ಹೇಳ್ಬಿಟ್ಟು ಬನ್ನಿ ಒಳಗಡೆ ಅಂತ ಹೋಗ್ತಾ ಇದ್ರೆ ಅಜಿತ್ ಮಾತ್ರ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, 1 ವರ್ಷ ಕಾಂಟ್ರಾಕ್ಟ್ ಮದುವೆ ಆಗೋಕ್ಕೆ ನಿನ್ನನ್ನು ನಾನು ಕರ್ಕೊಬಂದೆ, ಆದರೆ ಜೀವನ ಪೂರ್ತಿ ನಿನ್ನನ್ನು ಪ್ರೀತಿಸಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ, ನಿನ್ನ ಜೊತೆ ನನ್ನ ಕತೆ ಲೈಫ್ ಲಾಂಗು ನನ್ನ ಜೊತೆ ಮಾತ್ರ ನೀನು ಇರ್ತೀಯ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ನಚಿಕೇತ್ ತನ್ನ ಲವರ್ ಜೊತೆ ಮಾತಾಡೋಕ್ಕೆ ತುಂಬ ಟ್ರೈ ಮಾಡ್ತಿರ್ಬೇಕಾದ್ರೆ ಅವಳು ಮಾತ್ರ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡಿದಾಗ ತುಂಬ ಬೇಜಾರು ಮಾಡ್ಕೋತಿರ್ತಾನೆ. ಅದನ್ನು ನೋಡಿಕೊಂಡು ಭೂಮಿ ಮೈದ್ನ ಅಂತ ಕೇಳಬೇಕಾದ್ರೆ ಅದಕ್ಕೆ ಯಾವಾಗ ಬಂದ್ರಿ ಅಂತ ಕೇಳ್ತಾ ಇರ್ತಾನೆ. ಆವಾಗಲೇ ಬಂದೆ, ನೀನು ಮಾತಾಡಬೇಕಾದ್ರೆ ನಾನು ಬಂದೆ, ನಿನ್ನ ಭಾಷೆ ನನಗೆ ಅರ್ಥ ಆಗಲಿಲ್ಲ, ಆದರೆ ನಿನ್ನ ಕಣ್ಣಲ್ಲಿ ನೋವು ನಿರಾಸೆ ಎಲ್ಲ ಮಾತ್ರ ಎದ್ದು ಕಾಣ್ತಿದೆ, ಏನಾಯಿತು ಹೇಳು ಮೈದ್ನ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ನಿಜ ಹೇಳ್ತೀಯಾ, ಅದಕ್ಕೆ ಅಮ್ಮನ ಸಮಾನ ಅಂತ ನೀನೇ ಯಾವಾಗಲೂ ಹೇಳ್ತಾ ಇರ್ತೀಯ, ಅಮ್ಮನ ಹತ್ರ ವಿಷಯನ ಮುಚ್ಚಿಡ್ತಿದ್ಯಾ ಅಂತ, ಅದೇನು ಹೇಳು ಅಂತ ಅಂದಾಗ ಅದಕ್ಕೆ ನಿಮಗೆ ಅನಯ ಬಗ್ಗೆ ಗೊತ್ತಲ್ವಾ,
ನನ್ನ ಫೋನ್ ಒಂದು ವಾರದಿಂದ ಅವಳು ಪಿಕ್ ಮಾಡ್ತಾ ಇಲ್ಲ. ಮಂಡ್ಯಕ್ಕೆ ಶಿಫ್ಟ್ ಆಗು ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ. ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿದ್ಲು, ಅದಕ್ಕೆ ನಾನು ಕೊಟ್ಟಿದ್ದೆ. ಇವಾಗ ನೋಡಿದರೆ ಅವಳು ಫೋನೇ ಪಿಕ್ ಮಾಡ್ತಿಲ್ಲ. ಅವಳಿಂದ ನಾನು ದೂರ ಬಂದಿದ್ದೀನಿ ಅಂತ ಅಂದ್ಕೊಂಡೆ, ಆದರೆ ನನ್ನಿಂದ ಅವಳು ದೂರ ಆಗ್ತಾಳ ಅಂತ ತುಂಬ ನೋವಾಗ್ತಿದೆ ಅಂತ ಅಂದಾಗ, ನೀನು ಮಾಡಿದ್ದು ಸರಿನಾ? ನೀನೇನಂತ ಬಂದಿದ್ದೆ? ವಾಪಸ್ ಬರ್ತೀನಿ ಅಂತ ತಾನೇ ಅವಳಿಗೆ ಹೇಳಿ ಬಂದಿದ್ದು. ಆದರೆ ನೀನು ವಾಪಸ್ ಹೋಗಿಲ್ಲ, ಅದಕ್ಕೋಸ್ಕರ ಅವಳು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು. ನೀನು ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಅನಯ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ಹಂಗಾಗಿ ನಾನು ಜಾಸ್ತಿ ಮಾತಾಡಿದ್ರೆ ತಪ್ಪಾಗುತ್ತೆ. ಒಂದು ಕೆಲಸ ಮಾಡೋಣ ಬಾ ಮೈದ್ನು ಅಂತ ಅನ್ಬೇಕಾದ್ರೆ, ಎಲ್ಲಿಗೆ ಅಂತಕ ಮನೆಯಲ್ಲಿ ದೊಡ್ಡೋರಿದ್ದಾರೆ, ಅವ್ರ ಹತ್ರ ಮಾತಾಡೋಣ, ಚಿಟಿಕೆ ಹೊಡೆಯೋದೊಳಗೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಕ. ಬೇಡ ಅದಕ್ಕೆ ಪ್ಲೀಸ್ ಅಂತ ಇರ್ತಾನೆ. ಪ್ಲೀಸ್ ಬಾ ನನ್ನ ಜೊತೆ ಅಂತ ಮೈದನ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಮನೆಯವ್ರನ್ನೆಲ್ಲ ಕರೆಸ್ಬಿಟ್ಟು ಈ ಕಡೆ ಲವ್ ಮಾಡ್ತಿರೋ ವಿಷಯನ ನಚಿಕೇತ್ ಲವ್ ಮಾಡ್ತಿರೋ ಹುಡುಗಿ ಬಗ್ಗೆ ಎಲ್ಲರಿಗೂ ಹೇಳ್ತಿರ್ಬೇಕಾದ್ರೆ, ನಚಿಕೇತ್ ಬೇಜಾರಾಗಿ ಕೂತಿದ್ದಾಗ ಭೂಮಿ ಹೇಳ್ತಾ ಇರ್ತಾಳೆ, ಪಾಪ ನನ್ನ ಮೈದನ್ನ ಎಲ್ಲರನ್ನೂ ನಗಿಸ್ತಾ ಇರ್ತಾನೆ. ಈಗ ಅವ್ನ ಹುಡುಗಿ ಅವನ ಜೊತೆ ಮಾತಾಡ್ತಾ ಇಲ್ಲ. ದೊಡ್ಡವರೆಲ್ಲ ಸೇರಿ ಏನಾದರೂ ಒಂದು ಡಿಸಿಷನ್ನ ಕೊಡಿ, ಮನೆಯವ್ರನ್ನೆಲ್ಲ ನಗಿಸ್ತಾನೆ. ಆದರೆ ಇವತ್ತು ಅವನ ಮುಖದಲ್ಲೇ ನಗುವಿಲ್ಲ. ಏನಾದರೂ ಒಂದು ಡಿಸೈಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಅಪ್ಪು ಕೇಳ್ತಾ ಇರ್ತಾಳೆ, ಏನು ನಿನ್ನ ಲವ್ ಸ್ಟೋರಿ ನನಗೆ ಹೇಳಿಲ್ವಲ್ಲೋ ಅಂತ ಹೇಳ್ತಿರ್ಬೇಕಾದ್ರೆ, ಬೇಡದಿದ್ದ ವಿಷಯಗಳಿಗೆಲ್ಲ 100 ಸಲ ವಿಡಿಯೋ ಕಾಲ್ ಮಾಡ್ತೀಯಾ? ಈ ವಿಷಯಕ್ಕೆ ಒಂದು ಸಲನಾದರೂ ನನ್ನ ಹತ್ರ ಮಾತಾಡಿದ್ಯಾ? ನಿಮ್ಮ ಅತ್ತಿಗೆ ಹೇಳಿದೆಯಲ್ಲ ಅಂತ ಅಜಿತು ಬೈತಾ ಇರ್ತಾನೆ. ಅಷ್ಟೊತ್ತಿಗೆ ರಮಣ್ ಸಹ ಹೇಳ್ತಾ ಇರ್ತಾನೆ, ಅಲ್ಲ ಪ್ರಾಬಬಲಿ ಎಲ್ಲನೂ ನನ್ನ ಜೊತೆ ಹೇಳ್ಕೊತಿದ್ದ, ಈ ಸಲ ಏನು ಹೇಳಿಲ್ಲ ಅಂತ ಅಂದಾಗ, ನೋಡು ಪಾಪ್ಸಿ, ನನಗೆ ಅದಕ್ಕೆ ಜೊತೆ ಕಂಫರ್ಟಬಲ್ ಅಂತ ಅನ್ನಿಸ್ತು. ಹೋದ ಜನ್ಮದಲ್ಲಿ ಅಕ್ಕನೋ ತಂಗಿನೋ ಆಗಿದ್ರು, ಅವ್ರ ಜೊತೆ ಹೇಳಿದ್ರೆ ನನ್ನ ಫೀಲ್ ಅರ್ಥ ಮಾಡ್ಕೋತಾರೆ ಅಂತ ನಾನು ಅವ್ರ ಹತ್ರ ಶೇರ್ ಮಾಡ್ಕೊಂಡೆ ಅಂತ ಅಂದಾಗ, ಅಜ್ಜಿ ಹೇಳ್ತಾ ಇರ್ತಾರೆ, ಅದೇನೋ ಸರಿನಪ್ಪ, ನೀನು ಲವ್ ಮಾಡ್ತಿದ್ದೀಯಲ್ಲ ಅನ್ಯಾಯ ಅಂತ ಅನ್ಬೇಕಾದ್ರೆ, ಅಯ್ಯೋ ಅಜ್ಜಿ ಅದು ಅನ್ಯಾಯ ಇಲ್ಲ, ಅವಳ ಹೆಸರು ಅನಯ ಅಂತ ಅನ್ಬೇಕಾದ್ರೆ, ಏನೋ ಅಪ್ಪ ನಿನ್ನನ್ನು ಅವಳು ಅವಾಯ್ಡ್ ಮಾಡ್ತಿದ್ದಲ್ಲ, ನಾನು ಅವಳನ್ನ ಅನ್ಯಾಯ ಅಂತಲೇ ಕರಿತೀನಿ ಅಂತ ಹೇಳ್ತಾ ಇರ್ತಾರೆ. ಈಗ ಶ್ರವಣ್ ಹೇಳ್ತಾ ಇರ್ತಾನೆ, ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಮ್ಮ, ಪ್ರೀತಿಸಿದ ಮೇಲೆ ಸಮಯ ಸಂದರ್ಭ ಎಲ್ಲದಕ್ಕೂ ಅವರು ರಾಜಿ ಆಗಲೇಬೇಕು ಅಂತ ಅಂದಾಗ, ಈ ಕಡೆ ಸತ್ಯನ ಹೇಳ್ತಾ ಇರ್ತಾನೆ, ಏನು ಮಾಡೋದು, ಆದರೆ ಆ ಹುಡುಗಿ ತನ್ನ ಕೆರಿಯರ್ಗೋಸ್ಕರ ಫಾರಿನಲ್ಲೇ ಇರಬೇಕು ಅಂತ ಹೇಳ್ತಿದ್ದಳಲ್ಲ, ಹಾಗಾದರೆ ಇವನ ಗತಿ ಏನು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಪ್ರಾಬ್ಲಮ್ ಅಂದರೆ ಏನು ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ, ಅವಳು ಬರಲ್ವಂತೆ, ಫಾರಿನ್ಗೆ ನಾನು ಹೋಗ್ಬೇಕಂತೆ ಅಂತ ಅಂದಾಗ, ಅಷ್ಟೇ ತಾನೇ ನೀನೇ ಫಾರಿನ್ಗೆ ಹೋಗ್ಬಿಡು ಅಂತ ಈ ಕಡೆ ಸಂಗೀತ ಹೇಳ್ತಿರ್ಬೇಕಾದ್ರೆ, ಮನೆಯವರೆಲ್ಲರೂ ಸಹ ಕಕ್ಕಬಿಕ್ಕಿಯಾಗಿ ನೋಡ್ತಾ ಇರ್ತಾರೆ. ನನಗೆ ಗೊತ್ತು ನನ್ನ ಮಗನ ಬಿಟ್ಟಿರೋದು ತುಂಬ ಕಷ್ಟ, ಆದರೆ ಏನು ಮಾಡಲಿ, ನಾನು ಹೇಗೋ ಇದ್ಬಿಡ್ತೀನಿ, ನನಗೆ ನನ್ನ ಮಗನ ಸಂತೋಷನೇ ಇಂಪಾರ್ಟೆಂಟು, ಅದಕ್ಕೆ ಅವನನ್ನು ಫಾರಿನಿಗೆ ಕಳಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ರಮಣ್ ಹೇಳ್ತಾ ಇರ್ತಾರೆ, ಎಲ್ಲರೂ ಹೇಗೆ ಡಿಸಿಷನ್ ತಗೋತಿರೋ ನಂದು ಹಾಗೆ ಅಂತ ಅದೇ ಅಂತ ಹೇಳ್ತಾ ಇರಬೇಕಾದ್ರೆ, ಭೂಮಿ ಹೇಳ್ತಾ ಇರ್ತಾಳೆ, ದೊಡ್ಡೋರು ಮಾತಾಡ್ತಿರ್ಬೇಕಾದ್ರೆ ಚಿಕ್ಕೋಳಾಗಿ ನಾನು ಮೂಗು ತೂರಿಸ್ಬಾರ್ದು, ಆದರೂ ಒಂದು ಸಲಹೆ ಕೊಡ್ತೀನಿ, ಇಷ್ಟು ಬೇಗ ನಚಿಕೇತನ ನಾವು ಫಾರಿನ್ಗೆ ಕಳಿಸೋದು ಬೇಡ, ಅನಯ ಸ್ವಭಾವ ಎಂಥದ್ದು ಅಂತ ನಾವು ಎಲ್ಲರೂ ನೋಡೋಣ, ಏಕೆಂದರೆ ನಮ್ಮಲ್ಲಿ ಅಮೂಲ್ಯವಾದ ವಸ್ತುನ ಅಷ್ಟು ಬೇಗ ಕಳಿಸೋದು ಬೇಡ ಅಂತ ಸಲಹೆ ಕೊಡ್ತಾ ಇರ್ತಾಳೆ. ನೀನು ಹೇಳೋದೇನೋ ಕರೆಕ್ಟ್ ಇದೆ, ಆದರೆ ಅವ್ರ ಮನೆಯವರು ಇದೇ ರೀತಿ ಥಿಂಕ್ ಮಾಡ್ಬೋದಲ್ಲ ಅಂತ ಅನ್ಬೇಕಾದ್ರೆ, ಅದೇನೇ ಆಗಲಿ ನಚಿಕೇತ್ ಜೊತೆ ಇನ್ನೊಬ್ರು ಫಾರಿನ್ಗೆ ಹೋಗ್ಬಿಟ್ಟು ಆ ಹುಡುಗಿನ ಒಪ್ಪಿಸ್ಕೊಂಡು ಕರ್ಕೊಬರೋಣ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.